ಅಂತೂ ಇಂತು ಭಟ್ರ ಮನೆಗೆ ಸ್ವಲ್ಪ ದೂರ ಇದೆ, ಬಂದಿದ್ದೀರಿ. ಬಿಸಿಲು ಜಾಸ್ತಿ, ಬೆಳಗ್ಗೆ ಫುಲ್ಲು ಇತ್ತು, ಫಾಗಿತ್ತು, ಈಗ ಬಿಸಿಲು ಜಾಸ್ತಿ ಅಲ್ವೇನಾ? ಬೆಳಗ್ಗೆ ಚಳಿ ಇತ್ತು. ಈಗ ಒಂದು ಕ್ಷಣ ಈ ನೆರಳು ಬಂದಿದ ತಕ್ಷಣ ಒಳ್ಳೆ ಫ್ರಿಜ್ ಇದ್ದಂಗಿದೆ, ತಣ್ಣಗಿದೆ, ರಪ್ಪ ಅಂತಂಗೆ, ಸ್ವರ್ಗ ಬಂದಂಗೆ. ಶಂಕರ ಎಂತ ಹೆಂಗಿದೆ ಫೀಲ್ಗೆ? ಹಾಂ, ನರಕದಿಂದ ಸ್ವರ್ಗಕ್ಕೆ ಹೋದಂಗೆ. ಹಾಂ, ಸಮಯ ಕೂಡಿ ಬಂದಿದೆ. ಇನ್ನೂ ಅಷ್ಟು ದೂರ ಇದೆಯಲ್ಲಪ್ಪ. ಈಗ ನಾವು ಕುಮಾರ ಪರ್ವತ ಗಿರಿಗದ್ದೆ ಇದೆಲ್ಲ ಇದೆ ಭಟ್ರ ಮನೆ. ಇಲ್ಲೆಲ್ಲ ಇರ್ತಾರೆ. ಇಲ್ಲಿಂದ ನೋಡಿ ಅದು ಕುಮಾರ ಪರ್ವತ ಪೀಕ್. ಅರ್ಧ ಬಂದಿದ್ದೀರಿ, ಇನ್ನು ಅರ್ಧ ಹೋಗೋಕ್ಕಿದೆ. ಅಲ್ಲಿದೆ ನೋಡಿ, ಇನ್ನು ಬಿಸಿಲು ಅಲ್ಲಿದೆ. ಪೀಕ್ ಹತ್ತಕ್ಕೆ ಇನ್ನು ಅಷ್ಟಿದೆ. 4 ಘಟ್ಟ ಆಯಿತು, 5ನೇ ಘಟ್ಟ ಹತ್ತಬೇಕು. ಆದರೆ ಪರಿಸ್ಥಿತಿ ನೋಡಿದ್ರೆ ಹಿಂಗಿದೆ. ಬಿಸಿಲಿಗೆ ಹಿಂಡಿ ಹಿಪ್ಪೆ ಆಗೋಗಿದೆ. ಹೆಂಗಿದೆ ನೋಡಿ, ಎಷ್ಟು ನೀರು ಕುಡಿದ್ರೂ ಸಾಕಾಗ್ತಾಯಿಲ್ಲ. ಕುಮಾರ ಪರ್ವತ ಮಂಟಪದ ಘಟ್ಟ ಹತ್ರ ಇದ್ದೀರಿ. ಹಾಂ ಶಂಕರ್ ಹೇಳಿ, ಏನು ನಿಮ್ಮ ಅನುಭವ ಹೇಳಿ. 20 ವರ್ಷಗಳ ನಂತರ ಕುಮಾರ ಪರ್ವತ ಹತ್ತಕ್ಕೆ ಬಂದು ಅದನ್ನು 20 ವರ್ಷದ ಹಿಂದೆ ಹತ್ತಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತಿದೆ ಅಷ್ಟೇ. ನಾನು ಹೇಳಕ್ಕೆ ಇನ್ನೇನು ಹೇಳೋಕ್ಕಾಗಲ್ಲ. ಇನ್ನು ನೀವೇ ಅರ್ಥ ಮಾಡ್ಕೋಬೇಕು ಅಂತೀರಾ? ಆಗಿದ್ದು ಎನರ್ಜಿ, ಜೋಶು, ಬಾಡಿಯಲ್ಲಿರೋ ಶಕ್ತಿ ಈಗ ಕಮ್ಮಿ ಆಗೋಗಿದೆ. ನೀವೇ ಅರ್ಥ ಮಾಡ್ಕೊಳ್ಳಿ.